ಯಾರಿಂದಲೂ ಸಾಧ್ಯವಿಲ್ಲವಲ್ಲ ಮಾವಯ್ಯ. ಚಿಕ್ಕವನಾದ ಅಭಿಮಾನವನ್ನು ಚಕ್ರವೆಂಬುದು ಕಾಡಿಗೆ ತರುತ್ತದಾಗ ಮಾವಯ್ಯ ಇರುವುದಂತ ಮಾವಯ್ಯ, ಅಮ್ಮ ಸೊಸೆ, ನಿಮ್ಮ ಜನಕನಿಲ್ಲದ ಸಮಯದಲ್ಲಿ ದುರಕ್ಕೆ ಹೋಗಬೇಡವೆಂದು ಬೇಡಿಕೊಂಡರು ಸಹ ಒಂದೇ ಹಠವನ್ನು ಹಿಡಿದು ಹೋದರಲ್ಲ ಮಾವಯ್ಯ. ಆ ಜನಕನಿಗೆ ಆತನು ಬಿಟ್ಟಿಯ ಮಗನು, ನೀವೇ ಅದಕ್ಕೆ ಇದ್ದಕ್ಕೆ ಕಳಿಸಿರುವುದು ಅಮ್ಮಯ್ಯ. ಮಾವಯ್ಯ, ಅಮ್ಮ ಸೊಸೆ, ಕೇಳು ಮಾವಯ್ಯ. ಅಮ್ಮಯ್ಯ ದರೆಯಳು ಮೇರೆಯುವ ಇದಕ್ಕೆ ಅನ್ಯರನ್ನು ಅಂದರೆ ಬಂದ ಫಲವಿನ್ನೇನಿದೆ ಮಾವಯ್ಯ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಮತ್ಯಾರನ್ನು ಒಡ್ಡಿ ಮಾಡುವುದು ವ್ಯರ್ಥವಲ್ಲವೇ? ನಮ್ಮ ಪಣಿಗಳು ಆ ಬ್ರಹ್ಮನು ಇಂಥ ಲಿಖಿತವನ್ನೇ ಬರೆದಿರಬೇಕಾದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲವಲ್ಲ ಮಾವ. ಬಿಡುವೆನು ಈ ಎನ್ನ ಪ್ರಾಣ. ನಿರ್ಭಾಗ್ಯವಾದ ಕನಕಂಗೆ ಮಾವಯ್ಯ, ಕತ್ತರಿಸಿ ಬಿಡುವಂತ ಮರ ಸಾಗುವುದು ಪುತ್ರನು ಪರದೇಶಿಯಾಗಿ ಹೋಗನಮ್ಮ ಕನಕಂಗೆ. ಚಿತ್ತದ ಪಿತನಿಗೆ ಗೊತ್ತಿತ್ತು ಇನ್ನು ಮಗನ ಕುತ್ತಿಗೆ ಪುತ್ರನು ಅಂತಕರ ಪುತ್ರನೇ ಕಂದರೂಪದಂಪಲು ಅಭಿಮಾನ್ಯನು ಪ್ರಾಣಕ್ಕೆ ಮೂಲವಾಗಿ ಕೂತಿ ಅನ್ನೋ ತಗೊಂಡಾಗ ಮಾಡಿದೆಯೋ ಮಗನನ್ನ ಅನ್ಯಾಯ. ಎಲ್ಲ ಸಾವಿಗೆ ನೇಮವನ್ನು ಕೊಡು. ನಿಮ್ಮ ಸಾವಿಗೆ ನೇಮವನ್ನು ಕೊಡುವಂತ ಕೇಳಿದ್ರೆ ನಾನು ಏನಂತ ಕೊಡಲು ಅಪ್ಪಯ್ಯ? ಅರುತ ಕಾಂತನನ್ನು ಕಳೆದುಕೊಂಡು ನಾನು ಸರ್ವತ ಜೀವಿಸಲಾರೆನು. ಸ್ವಲ್ಪ ಶಾಂತವಾದ ಅಮ್ಮಯ್ಯ. ಹಾಗೆಯ ಅಮ್ಮ ಸೊಸೆ ಹೇಳಿ ಕೇಳು. ಚೆನ್ನಾಗಿಯಲ್ಲ ಅಮ್ಮಯ್ಯ.